ಓಕೆ, ಇನ್ನು ಮಂಡ್ಯದ ಕೆರಗೋಡ್ನಲ್ಲಿ ಏನು ಧ್ವಜ ವಿವಾದ ಆಯಿತು, ಇದು ಇಷ್ಟಕ್ಕೂ ಶುರುವಾಗಿದ್ದು ಹೇಗೆ, ಯಾವಾಗಿಂದ ಶುರು? ತುಂಬ ಜನ ತುಂಬ ರೀತಿ ಹೇಳಿಕೆ ಕೊಟ್ಟು ಗೊಂದಲ ಮೂಡಿಸ್ಬಿಟ್ಟಿದ್ದಾರೆ. ಆದರೆ ಘಟನಾವಳಿಗಳು ಕ್ರೊನಾಲಜಿಕಲ್ ಆರ್ಡರ್ ಪ್ರಕಾರ ಹೇಗೆ ನಡೀತು ಅಂತ ನಾವು ಹೇಳ್ತೀವಿ. ಮಂಡ್ಯದ ಕೆರಗೋಡು ಧ್ವಜ ವಿವಾದ, ಹನುಮತ್ ಧ್ವಜ ವಿವಾದ ಸೃಷ್ಟಿಯಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಧ್ವಜ ದಂಗಲ್ನ ಇಂಚಿಂಚು ಡೀಟೇಲ್ಸನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಯಾವಾಗಿಂದ ಇದು ಶುರುವಾಯಿತು, ಏನು ಎತ್ತ ಅಂತ. ನವೆಂಬರ್ 27ನೇ ತಾರೀಕಿಗೆ ಹೋಗಬೇಕಾಗುತ್ತೆ, 2023, ಹೋದ ವರ್ಷ ನವೆಂಬರ್ 27ರಂದು ಗ್ರಾಮ ಪಂಚಾಯತ್ಗೆ ಶ್ರೀ ಗೌರಿ ಶಂಕರ್ ಸೇವಾ ಟ್ರಸ್ಟ್ ಅವರು ಒಂದು ಅರ್ಜಿ ಹಾಕೋತಾರೆ. ಹಳೇ ಧ್ವಜಸ್ತಂಭ ಜಾಗದಲ್ಲಿ ಹೊಸ ಧ್ವಜಸ್ತಂಭ ನಿರ್ಮಾಣಕ್ಕೆ ಮನವಿ ಮಾಡ್ತಾರೆ. ಅಂದರೆ ನಾವು ಮಾಡ್ತೀವಿ, ನೀವು ಅನುಮತಿ ಕೊಡಿ ಅಂತ ನವೆಂಬರ್ 27ನೇ ತಾರೀಕು ಗ್ರಾಮ ಪಂಚಾಯತ್ಗೆ ಕೊಟ್ಟರದು. ಈ ಅರ್ಜಿ ಬಗ್ಗೆ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ. ಸಾರ್ವಜನಿಕರಿಗೆ ಅಡ್ಡಿಯಾಗದಂತೆ ಧ್ವಜಸ್ತಂಭವನ್ನು ನಿರ್ಮಿಸುವಂತೆ ಸಭೆಯಲ್ಲಿ ಅನುಮೋದನೆಯನ್ನು ಕೊಡಲಾಗುತ್ತೆ. ಆರಂಭದಲ್ಲಿ ಇಂಥದ್ದೇ ಬಾವುಟ ಹಾರಿಸೋದಾಗಿ ಟ್ರಸ್ಟ್ ಏನು ಹೇಳಿರಲಿಲ್ಲ, ಅಥವಾ ಇಂಥದ್ದೇ ಬಾವುಟ ಹಾರಿಸಿ ಅಂತ ಗ್ರಾಮ ಪಂಚಾಯತಿನೂ ಕೂಡ ಹೇಳಿರಲಿಲ್ಲ. ಧ್ವಜದ ಬಗ್ಗೆ ಚರ್ಚೆ ಆಗದೆ ಧ್ವಜಸ್ತಂಭ ನಿರ್ಮಾಣಕ್ಕೆ ಅನುಮತಿ ಸಿಕ್ಕಿರುತ್ತೆ. ದೇಣಿಗೆ ಸಂಗ್ರಹಿಸಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಟ್ರಸ್ಟ್ ಮತ್ತು ಗ್ರಾಮಸ್ಥರು ಸಿದ್ಧತೆ ಮಾಡ್ಕೋತಾರೆ. ಇದರ ಮಧ್ಯೆ ಡಿಸೆಂಬರ್ 28ನೇ ತಾರೀಕು ಗ್ರಾಮಸ್ಥರಿಂದ ಮತ್ತೊಂದು ಅರ್ಜಿ ಸಲ್ಲಿಕೆ ಆಗುತ್ತೆ ಗ್ರಾಮ ಪಂಚಾಯತಿಗೆ. ಏನಂತ? ಅರ್ಜುನ ಸ್ತಂಭ ಅಂದರೆ ಹನುಮ ಸ್ತಂಭ ನಿರ್ಮಾಣಕ್ಕೆ ಅನುಮತಿ ನೀಡುವಂತೆ ಕೋರಿ ಅರ್ಜಿ ಸಲ್ಲಿಕೆ ಆಗುತ್ತೆ. ಈ ಅರ್ಜಿ ಬಗ್ಗೆ ಕೂಡ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಹನುಮ ಸ್ತಂಭ ನಿರ್ಮಾಣಕ್ಕೆ ಅನುಮತಿ ನೀಡೋದಕ್ಕೆ ಸಭೆಯಲ್ಲಿ ನಿರ್ಧಾರವನ್ನು ತಗೋತಾರೆ. ಬಳಿಕ ನೂತನ ಧ್ವಜಸ್ತಂಭವನ್ನು ನಿರ್ಮಿಸುತ್ತೆ ಗೌರಿಶಂಕರ ಸೇವಾ ಟ್ರಸ್ಟ್ ಮತ್ತು ಗ್ರಾಮಸ್ಥರು. ರಾಮ ಮಂದಿರ ಮೊನ್ನೆ 22ನೇ ತಾರೀಕು ಉದ್ಘಾಟನೆ ಆಯ್ತಲ್ಲ, ಈ ಹಿನ್ನೆಲೆಯಲ್ಲಿ ಹನುಮ ಧ್ವಜ ಹಾರಿಸೋದಕ್ಕೆ ತೀರ್ಮಾನವನ್ನು ಮಾಡಲಾಗುತ್ತೆ. ಹನುಮ ಧ್ವಜ ಹಾರಿಸುವ ದಿನ ಹತ್ತಿರ ಬರ್ತಾ ಇದ್ದಂತೆ ಕೆಲವರು ತಕರಾರು ತೆಗಿತಾರೆ. ಜನವರಿ 17ನೇ ತಾರೀಕು ಟ್ರಸ್ಟ್ನವ್ರನ್ನ ಕರೆಸ್ಕೊಂಡು ಮುಚ್ಚಳಿಕೆ ಬರೆಸ್ಕೋತಾರೆ PDO. ಏನಂತ? ನಿಮ್ಮ ಪಾಡಿಗೆ ನೀವು ಹನುಮ ಧ್ವಜ ಹಾರಿಸ್ಕೊಳ್ಳಿ, ಆದರೆ ತ್ರಿವರ್ಣ ಧ್ವಜ ಕರ್ನಾಟಕ ಧ್ವಜ ಹಾರಿಸ್ತೀವಿ ಅಂತ ಬರೆದು ಕೊಡಿ ಅಂತ PDO ಹೇಳ್ತಾರೆ. ಅಲ್ಲಿ ಎಡವಟ್ಟಾಗೋದು ನೋಡಿ, PDO ಹೇಳ್ತಾರೆ. PDO ಮಾತಿನಂತೆ ಮುಚ್ಚಳಿಕೆ ಪತ್ರಕ್ಕೆ ಸಹಿ ಮಾಡಿಕೊಟ್ಟಿರುತ್ತೆ ಗೌರಿಶಂಕರ ಸೇವಾ ಟ್ರಸ್ಟ್ನವರು. ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ, ಅವತ್ತು ಹನುಮ ಧ್ವಜ ಹಾರಿಸ್ತಾರೆ. ಅದಾದ ನಂತರ ಕೆಂಪೇಗೌಡ, ಕುವೆಂಪು ಪುತ್ಥಳಿ, ಅಂಬೇಡ್ಕರ್ ಧ್ವಜ ಹಾರಾಟಕ್ಕೆ ಅನುಮತಿ ಕೋರಿ ಬೇರೆ ಬೇರೆ ಸಂಘಟನೆಯವರು ಅರ್ಜಿ ಸಲ್ಲಿಸ್ತಾರೆ. ಧ್ವಜಸ್ತಂಭ ಜಾಗದಲ್ಲಿ ನಮಗೂ ಧ್ವಜ ಮತ್ತು ಪ್ರತಿಮೆ ನಿರ್ಮಾಣಕ್ಕೆ ಅವಕಾಶ ಕೊಡಿ ಅಂತ ತಕರಾರು ಅರ್ಜಿ ಸಲ್ಲಿಸ್ತಾರೆ. ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಹನುಮ ಧ್ವಜವನ್ನು ಹಾರಿಸೋದಕ್ಕೆ ಸಾವಿರಾರು ಗ್ರಾಮಸ್ಥರು ಮತ್ತೆ ಅರ್ಜಿ ಸಲ್ಲಿಸ್ತಾರೆ. ನಂತರ ಸಾಮಾನ್ಯ ಸಭೆ ಕರೆದು ನಡಾವಳಿಯನ್ನು ರಚಿಸುತ್ತೆ ಗ್ರಾಮ ಪಂಚಾಯಿತಿ. ಹನುಮ ಧ್ವಜ ಹಾರಾಟಕ್ಕೆ 22ರಲ್ಲಿ 18 ಸದಸ್ಯರು ಸಹಮತವನ್ನು ವ್ಯಕ್ತಪಡಿಸ್ತಾರೆ. ಇದೇ ಸಭೆಯಲ್ಲಿ ಯಾವುದೇ ಬಾವುಟಕ್ಕೆ ಅನುಮತಿ ನೀಡೋದಕ್ಕೆ ಅವಕಾಶ ಇಲ್ಲ, ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆಯೋದಕ್ಕೆ ಸೂಕ್ತ ಅಂತ PDO ಹೇಳ್ತಾರೆ. ಬಳಿಕ ಹಿರಿಯ ಅಧಿಕಾರಿಗಳ ಧ್ವಜ ತೆರವು ಮಾಡೋದಕ್ಕೆ ಹೆಚ್ಚಾಗುತ್ತೆ ಒತ್ತಡ. ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಧಾರ್ಮಿಕ ಧ್ವಜ ಹಾರಿಸದಂತೆ ಆದೇಶ ಹೊರಡಿಸ್ತಾರೆ. ಹನುಮ ಧ್ವಜ ಇಳಿಸೋದಕ್ಕೆ ಸೂಚನೆ ಬರುತ್ತೆ. ನಂತರ ಭುಗಿಲೇಳ್ತಾರೆ ಗ್ರಾಮಸ್ಥರು. ಆನಂತರ ಖಾಕಿ ಸರ್ಪಗಾವಲಿನಲ್ಲಿ ಹನುಮ ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಅಧಿಕಾರಿಗಳು ಹಾರಿಸ್ತಾರೆ. ಅಲ್ಲಿಗೆ ಆರಂಭದಲ್ಲಿ ಯಾರದೂ ತಪ್ಪಿಲ್ಲ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅವ್ರವ್ರ ಊರವ್ರು ಏನೋ ಮಾಡ್ಕೊಂಡಿದ್ರು. ಬಟ್ ಯಾವಾಗ ತಕರಾರು ಅರ್ಜಿಗಳು ಬಂತು ಆಗ ಅಧಿಕಾರಿಗಳು ಓಹೋ ಇದು ಕಷ್ಟ ಇದು ಅಂದ್ಬಿಟ್ಟು ಅದನ್ನು ಇಳಿಸೋದಕ್ಕೆ ಬರ್ತಾರೆ. ಅಂಬೇಡ್ಕರ್ ಪ್ರತಿಮೆಗೆ ಅವಕಾಶ ಕೊಡಿ ಅಂತ, ಆಮೇಲೆ ಇನ್ನೊಂದು ಯಾವುದೋ ಒಂದು ಬೇರೆ ಬೇರೆ ಇದೆಲ್ಲದಕ್ಕೂ ಕೇಳಿದಾಗ ಇದು ಇಶ್ಯೂ ಆಗುತ್ತೆ.